दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने। और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಹೇಳೋದೆಲ್ಲ ಸರಿ, ಕಳ್ಳರು ಬಂದು ಹೊಕ್ಕರು ಅಂದ್ರೆ ಎಲ್ಲ ಕದ್ಕೊಂಡು ಹೋದ್ರು. ನನ್ನ ಹತ್ರ ಇಷ್ಟು ಬಂಗಾರ ಇತ್ತು, ಎಷ್ಟು ದುಡ್ಡು ಇತ್ತು, ಎಲ್ಲ ಕದ್ಕೊಂಡು ಹೋದ್ರ. ಅದು ಮೊದ್ಲಿಗೆ ಕೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ಏನು ಮಾಡೋದ? ಆವಾಗ ಮನೇಲಿ ಎಮ್ಮೆ ಜೀವಂತ ಇದ್ದಾಗ ಹೇಳ್ತಿದ್ರಂತೆ, ನನ್ನ ಎಮ್ಮೆ ಹಾಲೇ ಕೊಡಲ್ಲ, ಹಾಲೇ ಕೊಡಂಗಿಲ್ಲ. ಅದು ಏನಾದ್ರು ಕಾರಣವಶ ತೀರ್ಕೊಂತು ಅಂದ್ರೆ ನನ್ನ ಎಮ್ಮೆ ಹೊತ್ತಿಗೆ 10 ಲೀಟ್ರ್ ಹಾಲು ಕೊಡ್ತಿತ್ತು ಅಂತಾರತ್ತಿ. ಏನನ್ನೋದ? ಜೀವಂತ ಇದ್ದಾಗ ಅದು ಹಾಲೇ ಕೊಡಂಗಿಲ್ಲ, ಅದು ತೀರ್ಕೊಂಡ ಮೇಲೆ ಹೊತ್ತಿಗೆ 10 ಲೀಟ್ರ್ ಹಾಲು ಕೊಡ್ತಿತ್ತು. ಏನು ಮಾಡೋದು ಈಗ? ತೀರ್ಕೊಂತು. ಹಿಂಗೆ ಈ ಭಾಳ ವಿಚಿತ್ರ ಐತೆ. ಅದಕ್ಕಾಗಿ ಇದನ್ನು ಅದು ಏನಿಲ್ಲ, ಅದ್ರ ಒಳಗೆಲ್ಲ ಬಾರುದಂದ್ರೆ ಏನು ಮದ್ದು ಅಂತೀರನು ನೀವು? ಎಲ್ಲ ತುಂಬಿಟ್ಕೊಂಡ್ರು. ಫಿರ್ ಪೂಚನಾ ಕ್ಯಾ ಪೂಚನಾ, ಫಿರ್ ಕ್ಯಾ ಪೂಚನಾ, ಇನ್ನು ಏನು ಕೇಳೋದು ಉಳಿದತ್ತೆ? ನಾಕಂ ಸೆ ಬಾಹರ್ ಕಿ ಓರ್, ಮೂಗಿನಿಂದ ಹೊರಗೆ ಸಗ ಘನಘೋರವಾದ ಹೊಗೆ ಮಿಶ್ರಿತವಾದ ಕೋಪ ಹೊರ ಬರ್ತದಂತೆ. ಕೋಪ ಲಪಟೆ ಅಂದ್ರೆ ಆ ಕೋಪದ ಒಂದು ಜ್ವಾಲೆ ಹೊರಗೆ ಬರ್ತಾ ಇತ್ತಂತೆ. ಲಪ ಲಪಾತ ಲಾಲಿ ಬಹರಯ್ಯ, ಲಪ್ ಲಪಾತ ಅಂದ್ರೆ ಅದನ್ನು ಹೆಂಗೆ ನಾಯಿ ನಾಲಿಗೆ ತಕ್ಕಂಡು ಇದನ್ನು ಮಾಡ್ತತ್ ನೋಡ್ರಿ, ಆ ಥರ ಕೆಂಪು ಹೊರ ಬರ್ತೈತೆ. ಅದು ಈಗ ಮೂಗು ಖತರ್ನಾಕ್ ಅಂದ್ರೆ ಏನು ಅನ್ಬೇಕ್ರಿ? ಡೇಂಜರ್. ಆ ಮೂಗು ಭಯಂಕರವಾದ ಮೂಗಾತಂತೆ. ಏನಾತಂತೆ? ಭಯಂಕರವಾದ ಮೂಗಾಗಿ ಲಗನೇ ಲಗ ಏನು ಕಾಣಕತ್ತಂತ, ಅದು ಒಂದು ಭಯಂಕರ ಲಗನೇ ಲಗ. ಎಸ್ಸೆ ಲಗತ್ ಇದರಿಂದ ಕಂಡು ಬರ್ತದೆ ಏನಂತಂದರೆ, ಕೋಪದ ಅಂದರೆ ಗಣಿ ಅಂದರೆ ಮೂಗಂತೆ. ಯಾವುದ್ರಿ? ಕೋಪದ ಗಣಿ. ಕೋಶಿಕ ಅಂದ್ರೆ ಅದು ಸಂಗ್ರಹ ಒಂದು ಮಾಡಿಟ್ಟ ದೊಡ್ಡದು ಒಂದು ಗಣಿ ಖಜಾನೆ ತುಂಬಿಟ್ಟದ ಕೋಶಿಕ. ನಾಕ ಮೂಗಂತೆ. ನಾಕ ಧಮ್ ಕರ್ ರಕ್ಕ ಅಂದ್ರೆ ಅದ್ರ ಒಳಗೆಲ್ಲ ತುಂಬಿಟ್ಕೊಂಡತಂತೆ. ಎಲ್ಲ ಮದ್ದನ್ನ ಬಾರುದ್ದು ತುಂಬಿ ತುಂಬಿ ಇಟ್ಕೊಂಡೈತೆ. ಯಾವಾಗ ಬೇಕಾ ಆಗ ಮಹಾಭಾರತ ರಾಮಾಯಣ ಎಲ್ಲ ಮಾಡಿ ತೀರಿಸಿ ಮುಂದೇನು ಮಾಡಿದ್ರಿ? ಸಾಕಲ್ಲ, ಇಷ್ಟೇ 2 ಆದರೂ ಸಾಲನ. ಅವರು ಒಂದೊಂದೇ ಮಾಡಿದ್ರು, ನಾವು 2 ಮಾಡೋಕ್ಕೆ ತಯಾರಿದ್ದೆವು. सबको मन का भी संदेह नहीं, सबको ಮಾನಕ್ ಬಿ ಸಂದೇಹ नहीं, ಎಲ್ಲೂ ಯಾರಿಗೂ ಸಂದೇಹ ಇಲ್ಲಂತೆ. सातो गुण सतो गुण के सत्व की इति का
इति का या आवा आभासन हुआ ರಾಜಸ. ರಾಜಸ ಅಂತ ಅಂದ್ರೆ ಅದು ದೊಡ್ಡ ಒಂದು ರಾಜಸಿ ಸತ್ತ. ತಾಮಸಿ ಅಂತೂ ಭಯಂಕರ ಕೆಟ್ಟದ್ದೆ. ರಾಜಸಿನೂ ಒಂದು ಏನಂತಂದ್ರೆ ಈಗ ರಾಜಸಿ ಭೋಜನ ಗರಿಷ್ಠವಾದ ಊಟ ಮಾಡ್ತಾರೆ, ಅದಕ್ಕೆ ರಾಜಸಿ ಭೋಜನ. ತಾಮಸಿ ಅಂತಂದರೆ ಈಗೇನು ನಸ ಏರಿ ಸರಿಯಾಗಿ ಕುಡ್ದವ ಬಿದ್ದ. ಆದರೆ ಶ್ರೇಷ್ಠ ಅದು ಅಷ್ಟು ಒಳ್ಳೆಯದಲ್ಲ. ಸಾತ್ವಿಕ ಒಳ್ಳೆಯದು. ಯಾವುದು? ಹಾಂ, ಸಾಮಾನ್ಯವಾಗಿ ತಾಮಸಿಕವಾಗಿ ಅಂತೂ ಬೇಡ. ಅಂದ್ರೆ ರಾಜಸಿನೂ ಕೂಡ ಮುಂದೆ ಸಾತ್ವಿಕ ಜೀವನದಲ್ಲಿ ಬರಲ್ಲಂತೆ. ಅದಕ್ಕಾಗಿ ಕೆಲವು ವಸ್ತು ಐತೆ, ಶುದ್ಧ ಐತೆ, ಅದನ್ನು ತಗೊಂಡ್ರೆ ತಾಮಸಿ ವೃತ್ತಿ. ಈಗ ಗಾಂಜಾ, ಬಂಗು, ಅಫೀಮು ಇವೆಲ್ಲ ಸೇವನೆ ಮಾಡಿದ್ರೆ ತಾಮಸಿ ವಸ್ತುಗಳ, ಅದರಿಂದ ಮತ್ತು ಜೀವನನೇ ಹಾಳು. ರಾಜಸಿ ವಸ್ತುನೂ ಐತಲ್ಲ, ಅದು ಮುಂದೆ ಹೋಗಿ ಅದು ಕೂಡ ತಾತ್ಕಾಲಿಕ ಸ್ವಲ್ಪ ಸರಿ ಐತೆ, ಮುಂದೆ ಅದು ಕೂಡ ಸಾತ್ವಿಕ ಜೀವನ ಆಗಿ ಬರಲ್ಲ ಅಂತದು. ಅದು ಏನು ಬರಲ್ಲ? ಸಾತ್ವಿಕ ಜೀವನವನ್ನು ಅಳವಡಿಸ್ಬೇಕು. ಏನು ಮಾಡಬೇಕು? ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್. ಏನು ಮಾಡ್ಬೇಕಂತ? ಅಜ್ಜಮ್ಮ, ಸಾದಾ ಜೀವನ ಉಚ್ಚ ವಿಚಾರ. ಏನ್ರಿ ಸಾದಾ ಜೀವನ ಉಚ್ಚ ವಿಚಾರ. ಈಗ ತಿರುಗಿ ಹಾಕ್ಯಾರಂತೆ, ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್. ಯಾತಕ್ಕೂ ಬರ್ದಿದ್ದು ಗಟ್ಟಿಯ ವಿಚಾರ. ಏನ್ರಿ ಇದು ಜೀವನ ಅಲ್ಲ. ಸಾಕು, ಬದುಕಕ್ಕೆ ಇಷ್ಟಿದ್ರು ಸಾಕು. ಏನು ಸಾಕು? ಅರೆ ನಮ್ಮ ಹಿಂದಿನವರೆಲ್ಲ ಹಾಗೆ ಮಾಡ್ತಿದ್ರು. ಅದಕ್ಕೆ ಸಾತ್ವಿಕ ಜೀವನ ಅಂತಾರೆ. ಏನ ಇವತ್ತೈತೆ ತಿಂದು ಉಂಡು ಮೋಜ್ ಮಸ್ತಿ ಹೊಡೀರಿ, ಏನು ಬೇಕಾ ಅದು ಮಾಡ್ರಿ, ಯಾರು ಏನೈತೆ ಏನು ಬೇಕಾದರೂ ಉಂಡು ತಿಂದು ಆರಾಮಾಗಿ ಇರ್ರಿ. ಯಾರು ನೋಡ್ಯಾರ ನರಕ ಸ್ವರ್ಗ? ಹೀಗೆ ಮಾಡಿಬಿಟ್ರೆ ಹಾಳಾತು. ರಾಜಸಿ सत्ता की और अति का यह अब भाषण हुआ। अतः सबको सत्ता इसकी या सतो गुण के सत्व की इति का या अवभाषण हुआ। राजसी सत्व की अति का यह अब ಭಾಷಣ ಹೂವ. ಅಂದರೆ ಇದು ಕೂಡ ಒಂದು ಏನಂತಂದರೆ ಇಲ್ಲಿ ನೋಡಿದ್ರೆ ಇವೆಲ್ಲ ತಾಮಸಿಯ ಕೆಲವು ಇದರಿಂದ ಕೆಲವೊಂದು ವಸ್ತು ಸೇವನೆ ಮಾಡಿದ ತಕ್ಷಣ ಹುಚ್ಚಿರಂಗೆ ಆಗಿಬಿಡ್ತಾರೆ. ಏನಂತಾರೆ, ನಾವೊಂದು ಸರಿ ಮಧ್ಯಪ್ರದೇಶದಾಗ ಧಾರ್ ಅಂತ ಒಂದು ಜಿಲ್ಲೆ ಐತಿ. ಅಲ್ಲೇ ಕೆಲವರು ಮಾನತುಂಗ ಆಚಾರ್ಯ ಭಕ್ತಾಂಬರ ಶ್ಲೋಕಗಳ ರಚನೆ ಮಾಡಿದರು ಅಂತ ಹೇಳ್ತಾರೆ. ಇಲ್ಲಿ ಭೋಪಾಲ್ ಹತ್ರ ಒಂದು ಇದೈತೆ, ಅಲ್ಲೂ ಅಂತ ಹೇಳ್ತಾರೆ. ಏನೇ ಇರಲಿ, ಅಲ್ಲಿ ಒಂದು ಸರಿ ಹೋಗಿದ್ದೆ. ಒಬ್ಬ ಬೇರೆ ಧರ್ಮದ ಯುವಕ, ಅವರು ಅಂದರೆ ಯುವಕ ಅಂದರೆ ಮದುವೆ ಆಗಿ ಮಕ್ಕಳೆಲ್ಲ ಅವರು ಮೊದಲು ಮನೆಗಳ ದರ್ಶನಕ್ಕೆ ಮಂದಿರಕ್ಕೆಲ್ಲ ಬರ್ತಿದ್ರಂತೆ. ಯಾರ ಜೊತೆಗೂ ಸೇರಿಕೊಂಡು ಅದೇನು ಗಾಂಜಾನ ಭಂಗ ಏನದ ಭಂಗಿನ ಗಾಂಜಾ ಅದನ್ನು ಸೇವನೆ ಮಾಡಿ ಅವು ಗರಿಮಿ ತಲೆಗೆ ಏರಿ ಇದಾಗ್ಬಿಟ್ಟಾರೆ. ರಾತ್ರಿ ಎಲ್ಲ ಚೀರಾಡೋದು. ಅದು ಧರ್ಮಶಾಲೆ ಗಾಡಿಗೆ ಹತ್ತಿ ಅವ್ರ ಮನೆ, ರಾತ್ರಿ ಎಲ್ಲ ಚೀರಾಡ್ತಾ ಇದ್ದಾರೆ. ನಾವು ಒಂದಿನ ಅಲ್ಲಿ ಮೇಲೆ ಹೋದೆ, ಬಸ್ ಧರ್ಮಶಾಲೆ ಮೇಲೆ. ಅವರು ಅಲ್ಲಿ ಮೇಲಿದ್ರ. ನನಗೆ ಕೇಳಿದ್ರು, ಮಹಾರಾಜರೇ ನಾನು हम महाराज जी हम चिल्लाते तो आपको कष्ट तो होता होगा, तकलीफ होता होगा. तो
ನನಗೆ ಕೇಳಿದ್ರು ಕಷ್ಟ ಆಗ್ತದನು ನಿಮಗೆ, ನಾನು ಚೀರಾಡಿದೆ ರಾತ್ರಿ ಎಲ್ಲ ಚೀರಾಡ್ತೀನಲ್ಲ, ನಿಮಗೆ ಕಷ್ಟ ಆಗ್ತದನ? ನಾನು ಅಂದೆ ಯಾಕೆ ಚೀರಾಡ್ತೀರಿ ಅಂತ ಕೇಳಿದೆ. आपको मालूम नहीं है महाराज जी मैं पागल हूँ ನಿಮ್ಗೆ ಗೊತ್ತಿಲ್ಲನು ನಾ ಹುಚ್ಚ ಇದ್ದೀನಿ ಅಂತಂದ್ರೆ ಅವರು ಏನಂತಾರ, ಹುಚ್ಚ ಇದ್ದೀನಿ ಅಂತಂದ್ರೆ ಆವಾಗ ಇನ್ನೇನು ಹೇಳ್ಬೇಕು, ಸುಮ್ಮನಾದೆ. ಅವ್ರು ಹೇಳೋಕೆ ನಿಮಗೆ ಗೊತ್ತಿಲ್ಲನು ನಾನು ಹುಚ್ಚ ಇದ್ದೀನಿ ಅಂತ ಹೇಳ್ತಾರೆ. ಕಡೆಗೆ ಇನ್ನೊಂದು ದಿನ ಏನೋ ಬರೀತಾ ಇದ್ರು, ಹೋಳಿ ಇದಿತ್ತು ಪಾಲ್ಗುಣದ ಹುಣ್ಣಿಮೆ ಬರೋದಿತ್ತ ಪಾಲ್ಗುಣ ತಿಂಗಳಾಗ. ಆವಾಗ ನಾನು ಕೇಳಿದೆ, ಒಂದಿನ ಏನೋ ಬರೆಯೋಕ್ಕೆ ಕೂತಿದ್ದೆ ಅಲ್ಲಿ ಮೇಲೆ ಕೂತ್ಕೊಂಡು, ಏನು ಬರಿತೀಯ ಮನೋಜ್, ಏನು ಬರಿತಿದ್ದೀರಿ ಅಂತ ಕೇಳಿದೆ ನಾನು. ಕಲ್ಲು कवि सम्मेलन है, होली है, कवि सम्मेलन है, कविता लिख रहा हूँ, कवि सम्मेलन में जाना मुझे ಅಂದ್ರೆ ಕವಿ ಸಮ್ಮೇಳನ ಹೋಗ್ಬೇಕು ಅಂತ. ಈಗ ನೋಡ್ರಿ ಹಿಂಗೆ ಆಗಿಬಿಡ್ತಾವೆ ಇಂಥ ವಸ್ತುಗಳನ್ನೆಲ್ಲ ಸೇವಿಸೋದ್ರಿಂದ. ಮತ್ತಿನ್ನೇನಾಗೋದು, ಅದೇ ಹಾಳಾಗೋದನ್ನ. ಎಲ್ಲಿಗೆ ಬಂದವು ಸತ್ತ. ಅದಕ್ಕಾಗಿ ಇದಿಲ್ಲ. ಅಧಿಕ ಪರಿಚಯ ಮತ್ ದೋ ನಿರ್ಭೀಕ್ ಹೋ ಶಿಲ್ಪಿ ನೆ ಕಹಾ ರೌದ್ರ ಕೋ ಮೋಮ ಕಿ ಸೌಮ್ಯ ಮುದ್ರಾ ಮೇ. ಅಂದರೆ ಯಾರಿಗೆ ಭಯ ಇಲ್ದಿದ್ದರಿಗೂ ಭಯವರು ಹೆದರಿ ಬರ್ಬೇಕಂತೆ ಅಂತ ಒಂದು ಇದನ್ನ ಅವನು ನಿರ್ಭೀಕನಾಗಿ ಏನಾಗಿ ನಿರ್ಭೀಕನಾಗಿ ಏನು ಮಾಡೋಣಂತೆ, ಅಧಿಕ ಪರಿಚಯ. ನನಗೆ ಶಿಲ್ಪಿಗಳು ಹೇಳ್ತಾ ಇದ್ದಾರೆ, ಅಧಿಕ ನಿಂದ ದೊಡ್ಡದ, ನಿಂದನ್ನೇ ದೊಡ್ಡ ಸ್ಥಿತಿ ಹೇಳ್ಕೊಳ್ಬೇಡ. ಯಾರಿಗೆ? ಅಲ್ಲಲ್ಲ, ಮಣ್ಣಿಗಲ್ಲ, ಆ ಒಂದು ರೌದ್ರ ರಸಕ್ಕೆ ಹೇಳ್ತಾರೆ. ರೌದ್ರ ರಸ ಐತಲ್ಲ, ಆ ರಸಕ್ಕೆ ಹೇಳ್ತಾರ. ಭಯಂಕರವಾದ ಕ್ರೋಧ ಎಲ್ಲ ಐತಲ್ಲ, ನಿಂದು ಭಾಳ ದೊಡ್ಡದೇನು ಅಂತಾರಲ್ಲ, ನೀನು ಭಾಳ ದೊಡ್ಡ ಕೊಚ್ಕೊಳ್ಬೇಡ ಅಂತ. ಏನಂತಾರ, ನಿಂದೇನು ಹೇಳ್ಕೊಂತ ಕೂತ್ಕೊಂಡಿದ್ದ, ಗೊತ್ತೈತಿ ನಿಂದೆಲ್ಲ ಅಂಥೇಳಿ ನಿರ್ಭೀಕರಾಗಿ ಶಿಲ್ಪಿ ಹೇಳಿದ್ರಂತೆ. ಅದು ಮೃದುವಾದ ಒಂದು ಮೋಮ ಅಂದರೆ ಏನನ್ನೋದ್ರೆ ಇದು ಮೇಣದ ಹಾಗೆ ಸೌಮ್ಯ ಮುದ್ರೆಯಲ್ಲಿ ಹೇಳಿದ್ರಂತೆ. ಯಾರು? ಶಿಲ್ಪಿಗಳು. ರುದ್ರತಾ ವಿಕೃತ್ ಹೋ ವಿಕಾರ, ಅದು ಈಗ ಹೇಳಿದು ಕ್ರೋಧ. ಕ್ರೋಧ ಧಾತು सामीट सील होती है, भद्रता प्रकृति का प्रकट, अमीट ಲೀಲಾ ಹೋತಿ ಹೈ. ಈಗ ಅದು ಭದ್ರ ಪರಿಣಾಮಿಗಳು ಸಿಟ್ಟು ಮಾಡಲ್ಲ ಅಂತ. ಯಾರೇ ಸಿಟ್ಟು ಮಾಡ್ತಾರಂದ್ರೆ ಯಾರೂ ಕೇಳಲ್ಲ. ಅವ್ರ ಮನೆಯವರು ಅವರನ್ನ ಯಾರು ಅವ್ರನ್ನ ಇವು ಯಾವಾಗಪ್ಪ ಸಾಕು, ಇವನು ಯಾವಾಗಿದ ಸವಾಸ, ಯಾರು ಅವ್ರು ಇದನ್ನು ಇಷ್ಟಪಡಲ್ಲ. ಅದಕ್ಕೆ ಈ ಯಾವಾಗಲೂ ಸಿಡು ಮಾಡ್ತಾ ಕೂತ್ಕೊಳ್ಬಾರ್ದು ಅಂತ. ಯಾವಾಗಾರು ಒಂದೊಂದು ಸರಿ ಮಾಡಿದ್ರೆ ನಡೀತೈತೆ ಮರ. ಒಂದೊಂದು ಸರಿ ಸಿಟ್ಟು ಬಂದಾಗಾರ ಮಾಡ್ಬೇಕಲ್ಲ, ಮತ್ತೆ ಇನ್ನೇನು ಮಾಡ್ಬೇಕಾ? ಅದೇ ಹೇಳೋದು. ಅದಕ್ಕೆ ಕೆಲವರು ಭದ್ರ ಪರಿಣಾಮ ಇರ್ತಾರ. ನಮ್ಮ ಆಚಾರ್ಯಶ್ರೀ ಮುಖ ನೋಡ್ರಿ, ಯಾವಾಗಲೂ ಆ ಪೂಜೆಯಲ್ಲಿ ಹೇಳ್ತಾರಲ್ಲ, ಹರ್ದಮ್ ಆಪ್ಕೆ ಚೇರೆ ಪರ್ ಮಂದ ಮಂದ ಮುಸ್ಕಾನ್ ಝರ್ತಿ ರೀತಿ ಮಂದ ಆದಂಥ ಮುಸ್ಕಾನ್. ಅವರು ಹಾಗೆ ಇದಿರ್ಬೇಕಂತೆ. ಅವರು ಸುನೋ ಯಾ ಸುಕ್ತಿ ಸುನಿ ನೈ ಕ್ಯಾ, ಆಮದ್ ಕಮ್ ಖರ್ಚ್ ಜ್ಯಾದಾ, ಲಕ್ಷಣ है मिट जाने का, कुबत कम गुस्सा ज़्यादा, लक्षण है पिट जाने का. ಪಿಟ್ ಜಾನೇಕ ಅಂದರೆ ಇದು ಒಂದು ಕೇಳಲಿಲ್ಲನೋ ಅವ್ರು ಸುನೋ, ಈ ಕಡೆ ಕೇಳ್ರಿ. ಯಾ ಸುಕ್ತಿ ಸುನಿನೇ ಅಂತ ಕೆಲವೊಂದು ನುಡಿಗಳು ಏನಂತಿರಲ್ಲ, ಗಾದೆಗಳು ಇಂಥವ ಕೇಳಿಲ್ಲನು. ಏನಂತಂದ್ರೆ ಅವು ಹೇಗೆ ಅಂತಂದರೆ, ದುಡಿಮೆ ಕಮ್ಮಿ, ಖರ್ಚು ಜಾಸ್ತಿ. 100 ರೂಪಾಯಿ ಖರ್ಚು, 10 ರೂಪಾಯಿ ದುಡಿಮೆ. ಏನಾಗೋದು? ಒಂದು ದಿನ ಖಾಲಿ. ಏನಿರ್ಬೇಕು ಅವನ ಹತ್ರ? ಏನೂ ಇಲ್ಲ. ಲಕ್ಷಣ ಅಂತೆ ಅವಂದು. ಈಗೇನಾದ ದಿವಾಳಿ ಆವ ಅಂತಾರಲ್ಲ, ಏನದ ದಿವಾಳಿ ಆವಕ್ಕಿನ್ನು ಹೆಚ್ಚಿಗೆ ಒತ್ತೇ ಇಲ್ಲ. ಆಮೇಲೆ ಕೂಬತ್ ಅಂದ್ರೆ
ಪುರುಷಾರ್ಥ ಧರ್ಮ ದಾನ ಧರ್ಮ ವ್ರತ ಇವು ಯಾವೂ ಇಲ್ಲಂತೆ. ಯಾವಾಗ ನೋಡಿದ್ರು ಸಿಟ್ಟಿಗೆ ಸಿಟ್ಟು ಬರೋದ. ಅದಕ್ಕೆ ಹೇಳಿದ್ರೆ ಸಿಟ್ಟು ಮಾಡಿದರೆ ಕುಬತ್ ಕಮ್ ಗುಸ್ಸಾ ಜಾದ ಅಂದ್ರೆ ಸಿಟ್ಟು ಜಾಸ್ತಿ ಲಕ್ಷಣ ಐತಂತೆ. ಪಿಟ್ಟು ಜನಕ್ಕೆ ಎಷ್ಟು ದಿನ ತಡೀತಾರ್ರಿ? ಯಾರು ತಡೀತಾರ? ತಡಿಯಲ್ಲ. ಅವನಿಗೆ ಒಬ್ಬರಲ್ಲ ಒಬ್ಬರು ಏನು ಮಾಡೋರ? ನಿಮ್ಮಲ್ಲಿ ಏನಂತೀರಿ? ಹಾಂ, ಏನು ಬೇಕೋ ಅವನ್ನ ಸರಿಯಾದ ದಾರಿಗೆ ತೊಗೊಂಡೋಗಿ ಕುಂಡಿಸ್ತಾರೆ. ಯಾಕೆ ಅಂತಂದ್ರೆ ಅತಿ ಆತಂದ್ರೆ ಏನಾಗದ್ರಿ? ಇತಿ ಆಗೋದ ಒಂದಿನ. ಅದಕ್ಕೆ ಬಸ್ ಇಸಿ बीच कुछ उल्टी स्थिति उभरती है, ಶಿಲ್ಪಿ ಕಿ ಮತಿ ಬಿಗಡ್ತಿ. ಇದರ ಮಧ್ಯದಲ್ಲಿ ಒಂದು ಬೇರೆ ಉಲ್ಟಿ ಗಂಗಾ ಬೈನೇಲಗ ಅಂತ ಅಂದರೆ ಇತ್ಲ ಬೇರೆ ಕಡೆ ಏನೋ ಒಂದು ಬೇರೆನೇ ಆಗಕತ್ತೈತೆ. ಅದು ಶಿಲ್ಪಿಗಳ ಮನಸ್ಸನ್ನು ಕೆಡಿಸ್ತಾ ಐತೆ. भीतर से बाहर से भीतर, भीतर से बाहर, बाहर से भीतर, एक साथ 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 हाथी के साथ 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 हाथी आ जा सके, इन बड़ा इतना बड़ा गुफा सम माँ सत्ता के महा भयानक मुख खुलता है, जिसकी धाड़ जबाड़े में सिंदूर आंखें वाला बार बार गुर्रा रहे वह भय, जिसके मुख में आधा निकली लोहित रसना लटक रही है और जिससे ठपक रही है लाल लाल लाहू की बूंदे सी. ಈಗ ಕ್ರೋಧ ಅದು ರೌದ್ರ ತೂಕ ಆತು ರೌದ್ರಸ. ಈಗ ಭಯ ಬಂದ್ಬಿಟ್ಟೈತೆ. ಅದ್ರದ್ದು ನಡಿಲ್ಲ ಅಂಥೇಳಿ ಆ ಭಯಂಕರ ಭಯನೂ ಭಾಳ ಕಷ್ಟ ರೀ. ಭಯ ಆದಾಗ ಎಷ್ಟು ಜೋರಾಗಿ ಚೀರ್ತಾರೆ ಗೊತ್ತಾ? ರಾತ್ರಿಯಲ್ಲಿ ಮನ್ಕೊಂಡ್ರೆ ಕೆಲವರು ಇಷ್ಟು ಜೋರಾಗಿ ಚೀರಾಡಕತ್ತಾರೆ. ಏನು ಸ್ವಪ್ನ ನೋಡ್ತಾರ, ಭಯ ಆಗ್ತದ, ಚೀರಾಡೋದು ನಡ್ಗಾಕತ್ತಾರ. ಬಾಯಿಂದ ನಾಲಿಗೆ ಇಷ್ಟು ಹೊರ ಬಂದಿತ್ತೆ. ಅದ್ರಾಗೆ ಆ ಲಾಲ ರಸ ಜೊಲ್ಲು ಟಪ 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 ಸುರಿತಾ ಐತೆ. इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।